ಪೋಷಕನ 62ನೇ ಮನೆ ವಿದ್ಯುಕ್ತವಾಗಿ ಇವಾಗ ದೀಪ ಬೆಳೆಸುವ ಮೂಲಕ ಆರಂಭಗೊಂಡಿದೆ. ಮನೆಯ ಭೇಟಿ ನೀಡಿದ ಸಂದರ್ಭದಲ್ಲಿ ನಾವೊಂದು ಕಟ್ಟಡ ಕಟ್ಟುವ ಮೊದಲು ಒಂದು ಇನ್ಸ್ಪೆಕ್ಷನ್ ಮಾಡ್ತೇವೆ. ಮುರಳಿ ಸರ್ ನಾನು ಇಲ್ಲಿಗೆ ಬರುವಾಗ ಇದು ಕಟ್ಟುವ ಸ್ಥಿತಿಯಲ್ಲಿ ಇರಲಿಲ್ಲ, ಜಾಗದ ಪರಿಸ್ಥಿತಿ ಆ ರೀತಿಯಲ್ಲಿತ್ತು. ಒಂದು ಬದಿಯಲ್ಲಿ ಸ್ವಲ್ಪ ಗುಡ್ಡೆ ಪಾದೆ, ಯಾವುದೋ ಒಂದು ಸಣ್ಣ ಜೋಪಡಿ ಟೈಪಲ್ಲಿ ಅದರಲ್ಲಿ ಕೂತ್ಕೊಂಡು ಆ ಹುಡುಗ ವಿದ್ಯಾಭ್ಯಾಸದ ಸಾಧನೆ ಮಾಡಿದ್ದಾನೆ. ಪರಿಸ್ಥಿತಿ ಅಂದರೆ ಗೋಡೆಗಳೆಲ್ಲ ಬಿರುಕು ಬಿಟ್ಟು ಮನೆಯ ಸ್ಥಳಾವಕಾಶ ಕೂಡ ಸ್ವಲ್ಪ ಚಿಕ್ಕದಿತ್ತು. ನಾನು ರಾತ್ರಿಯೆಲ್ಲ ಇಲ್ಲಿ ಹೊರಗಡೆ ಕೂತ್ಕೊಂಡು ಓದ್ತಿದ್ದೆ, ವಿದ್ಯಾಭ್ಯಾಸ ಎಲ್ಲ ಮಾಡ್ತಿದ್ದೆ. ಈಗ ಒಂದು ಇಷ್ಟು ಸುಂದರವಾದ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದನ್ನು ನಿರ್ಮಿಸಿದ ಯಕ್ಷಗಾನ ಕಲಾರಂಗದವರು ಹಾಗೂ ದಾನಿಗಳಾದ ಶಾರದಾ ಮ್ಯಾಮ್ ಇವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅಷ್ಟು ಮನಸ್ಸು ಹಗುರ ಆಗಿದೆ ಮತ್ತು ನಿರಾಳವಾಗಿದೆ. ಈಗ ಯಾಕಂದರೆ ನನ್ನ ಅಸ್ಪಷ್ಟವಾದ ಮನಸ್ಸಿನ ಕನಸುಗಳಿಗೆ ಇಂಬು ಕೊಟ್ಟವರು ಯಕ್ಷಗಾನ ಕಲಾ ರಂಗದವರು. ಹಾಗಾಗಿ ಒಂದು ಗೌರಿತನಯ ಎನ್ನುವಂತಹ ಒಂದು ಮನೆಯನ್ನು ಅಂದವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನನ್ನ ಅಪ್ಪ ಅಮ್ಮನ ನೆನಪಿನಲ್ಲಿ. ಹಾಗಾಗಿ ಈ ಉಡುಪಿ ಯಕ್ಷಗಾನ ಕಲಾರಂಗದವರು ಸಮಾಜದ ಓರೆಕೋರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಪಂದಿಸುತ್ತಾ ಬರುವಂತಹ ಒಂದು ವಿಶಿಷ್ಟವಾದ ಒಂದು ಸಂಸ್ಥೆ. ಸಮಸ್ಯೆಗಳು ಸುಮಾರಿದೆ ಸಮಾಜದಲ್ಲಿ, ಆದರೆ ಮನೆಯಲ್ಲಿ ಎಲ್ಲ ಕಡೆ ಸಮಸ್ಯೆ ಮುಗಿಸಿ ಮನೆಗೊಂದು ನೆಮ್ಮದಿಯಿಂದ ಹೋಗೋಣ ಅಂತ ಬರಲಿಕ್ಕೆ ಒಂದು ಮನೆ ಇದ್ದರೆ ಉಳಿದ ಎಲ್ಲ ಕಷ್ಟಗಳನ್ನು ಮತ್ತೆ ಅವತ್ತು ಫ್ರೆಶ್ ಆಗಿ ಮರುದಿನ ಹೋಗಿ ಎದುರಿಸುವಂತಹ ಒಂದು ಶಕ್ತಿ ಮನೆಗಿರ್ತದೆ. ಅಂತಹ ಒಂದು ಸಮಾಧಾನ ಕೊಡುವಂತಹ ಮನೆಯನ್ನು ನೀವು ಯಾರೋ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ಅದು ದೊಡ್ಡ ಕೆಲಸ. ಸಮಾಜದ ಪರವಾಗಿ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ಶಾರದಾ ಮೇಡಮಲ್ಲಿ ನಾನು ಗಮನಿಸಿದಂಥ ಕೆಲವು ವಿಷಯಗಳನ್ನು ಹೇಳಲೇಬೇಕಂದ್ರೆ, ಅವರು ಕಾಲೇಜಿನ ಶಿಕ್ಷಕರಾಗಿದ್ದಾಗ ಆಗಲೇ ಒಂದು 10 ವರ್ಷಗಳ ಹಿಂದೆ ಕಾಲೇಜ್ ಮಕ್ಕಳಿಗೆ ಕೌನ್ಸಿಲಿಂಗ್ ಇದು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿಯನ್ನು ಇಟ್ಕೊಂಡಂಥವ್ರು. ಆ ಸಂದರ್ಭದಲ್ಲಿ ಸುಮಾರು ಮಕ್ಕಳು ಅವರಿಗೆ ಶಿಕ್ಷಣದಲ್ಲಿ ಹಿಂದೆ ಉಳಿತಾ ಇದ್ದರು ಅಥವಾ ಮನೆಯ ಸಮಸ್ಯೆಗಳು ಇದ್ದಾಗ ಅವರು ಸೌಜನ್ಯನಿಗೆ ಫೋನ್ ಮಾಡಿ ಹೇಳೋದು, ನಾನು ಇಂತಿಂಥ ಮಗುನ ಕಳಿಸ್ತೀನಿ, ಅವ್ರದ್ದು ಚಾರ್ಜ್ ಎಲ್ಲ ನಾನು ಕೊಡ್ತೀನಿ ಅಂತ. ಮತ್ತು ಅದನ್ನು ಎಲ್ಲಿಯೂ ಹೇಳೋದು ಬೇಡ. ಇದು ಅವರ ಒಂದು ದೊಡ್ಡ ಗುಣ ಮೊದಲಿನ